ಸ್ವತಃ ದಿವ್ಯಾಂಗರಾದರೂ ಸಮಾಜದಲ್ಲಿರುವ ದಿವ್ಯಾಂಗರ ಬದುಕು ಹಸನಾಗಲು ಪರಿಶ್ರಮಿಸುತ್ತಿರುವ ಸಾಧಕರು. ನನಗಿರೋದು ಸಮಸ್ಯೆನೇ ಅಲ್ಲ ಅನ್ನೋ ರೀತಿಯಲ್ಲಿ ನೀವು ಎದೆಗುಂದದೆ ಕೆಲಸ ಮಾಡ್ತಾ ಬಂದಿರುವಂಥದ್ದು ಭಾಳ ಹೆಮ್ಮೆ ಅನಿಸುತ್ತೆ ಸರ್. ಮನಸ್ಸಿದ್ದರೆ ಮಾರ್ಗ ಅಂತ ತಾವು ಮುನ್ನುಗ್ಗಿದ್ರಿ. ಹೇಗೆ ನಿಮಗೆ ರಾಜ್ಕುಮಾರ್ ಅವರು ಹೇಗೆ ನಿಮಗೆ ಪ್ರೇರಣೆ ಅಂತ ಅನ್ಸುತ್ತೆ? ಕರ್ನಾಟಕದ ದೇವರಾಗಿರ್ತಕ್ಕಂಥ ಒಂದು ಶಕ್ತಿಯಾಗಿ ಅವರ ಒಂದು ಕಲೆನೂ ಕೂಡ ನಾನು ತಗೊಂಡಿದ್ದೀನಿ. ನಮ್ಮ ಮಕ್ಕಳನ್ನ, ನಮ್ಮ ವಿಕಲಚೇತನರು ಅವ್ರ ಊಟಕ್ಕೆ ಲಾಯಕು, ಅವರು ಕೂತ್ಕೊಳ್ಳೋಕ್ಕೆ ಇದು ಅಂದ್ಕೊಂಡು ಯಾವತ್ತೂ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಅವ್ರಲ್ಲಿ ಇರ್ತಕ್ಕಂಥದ್ದು ಒಂದು ತಗೊಂಡ್ರೆ ದೇವರು 10 ಕೊಡ್ತಾನೆ ಅನ್ನೋದನ್ನ ನಾನು ನಿಮ್ಮ ಮುಂದೆಗಡೆ ಇರೋದೇ ಸಾಕ್ಷಿ. ಮನಸೊಂದಿದ್ದರೆ ಮಾತವುಂಟು, ಕೆಚ್ಚದೆ ಇರಬೇಕೆಂದು. ಸರ್ಕಾರದಿಂದ, ಸಮಾಜದಿಂದ ಅನುಕಂಪ ಬೇಡ, ಅವಕಾಶ ಬೇಕು. ರಾಜ್ಯದ ಮೊದಲ ಕರ್ನಾಟಕ ರಾಜ್ಯ ವಿಕಲಚೇತನರ ಆಯುಕ್ತರಾಗಿ ದುಡಿದ ಪದ್ಮಶ್ರೀ ಗೌರವ ಪಡೆದ ಡಾಕ್ಟರ್ KS ರಾಜಣ್ಣ ಈ ವಾರದ ಅತಿಥಿ. ನಮ್ಮ ಪ್ರತಿಭೆ ದುಡ್ಡುಗೋಸ್ಕರ ಅಲ್ಲ ನಾವು ಮಾಡೋದು, ಇನ್ನೊಬ್ಬರ ಇನ್ಸ್ಪಿರೇಷನ್ಗೋಸ್ಕರ, ಇನ್ನೊಬ್ಬರಿಗೂ ಮಾರ್ಗದರ್ಶನಕ್ಕೋಸ್ಕರ ನಾವು ಮಾರ್ಗದರ್ಶಿಗಳಾಗಿ ಕೆಲಸಗಳು ಮಾಡಬೇಕು. ಇದೇ ಜೂನ್ 14 ಶುಕ್ರವಾರ ರಾತ್ರಿ 8 ಗಂಟೆಗೆ. ಮರುಪ್ರಸಾರ ಜೂನ್ 16 ಭಾನುವಾರ ಮಧ್ಯಾಹ್ನ 3 ಗಂಟೆಗೆ. ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.